ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶಕ್ಕೆ ಅದ್ದೂರಿ ತೆರೆಬಿದ್ದಿದೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಬೃಹತ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಇದ್ದಾರೆ. ಮಾತನಾಡಿಸಿ ಸರ್. 4 ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇನ್ವೆಸ್ಟ್ ಕರ್ನಾಟಕ. ಈ ಕ್ಷಣ ತಮ್ಗೇನು ಅನಿಸ್ತಾ ಇದೆ ಸರ್? ಇದು ಪ್ರಾರಂಭ. ನಾವು ಇದು ಯಶಸ್ವಿಗೊಂಡಿದೆ ಮುಕ್ತಾಯಗೊಂಡಿದ್ರೆ ಅಂತ ತಿಳ್ಕೊಂಡ್ರೆ ಭಾಳ ದೊಡ್ಡ ಲೋಪವನ್ನು ಮಾಡ್ತೀವಿ. ಇದು ಪ್ರಾರಂಭ. ಇದು ಮುಂದುವರಿತದೆ. ನಮ್ಮೆಲ್ಲ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು, ನಮ್ಮೆಲ್ಲ ಸಿಂಗಲ್ ವಿಂಡೋ ಇದನ್ನು, ಮತ್ತು ಇನ್ನೂ ಕೂಡ ನಮಗೆ ಭಾಳಷ್ಟು ದೇಶಗಳಿಗೆ, ಈಗ ಗಲ್ಫ್ ರಾಷ್ಟ್ರಗಳು ಬಂದಿದ್ದರು, ನೀವು ನಮ್ಮಲ್ಲಿ ಬಂದಿಲ್ಲ ಅಂತ ಹೇಳಿದ್ರು. ನಮಗಿನ್ನೂ ಸಿಂಗಾಪುರ್ಗೆ ಹೋಗೋದಿದೆ, ಇನ್ನೂ ಭಾಳಷ್ಟು ಇದಕ್ಕೆ ಹೋಗುವಂಥದ್ದಿದೆ, ಇನ್ನೂ ಭಾಳಷ್ಟು ಇನ್ವೆಸ್ಟ್ಮೆಂಟ್ಸು ಬರುವಂಥದ್ದು ಕೂಡ ಇದೆ. ಆ ಇಕೋಸಿಸ್ಟಮ್ ಡೆವಲಪ್ ಮಾಡ್ತೀವಿ. ಅದಲ್ಲದೆ ಈಗ ನಾವು ಹೇಳಿದ್ದೇವಲ್ಲ, ಈ ಸಲ ಇದು ಪ್ರತಿ ಸಲ ಆಗುವಂಥ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲ. ತಾವು ನೋಡಿದ್ದೀರಿ, ಗಮನಿಸಿದ್ದೀರಿ. ನಾವು 10ರಲ್ಲಿ 11ನೇದು ಆಗಬಾರ್ದು ಅಂತೇಳಿ ಆ ಸಲ ನಾನು ವಿಚಾರ ಮಾಡಿಕೊಂಡು ನಾವು ಭಾಳ ವಿಭಿನ್ನ ರೀತಿಯಲ್ಲಿ ಇದು ಮಾಡಿದ್ದೀವಿ. 20 ದೇಶಗಳು ಭಾಗವಹಿಸಿದ್ರು, 11 ರಾಜ್ಯಗಳು. ಬಹುಶಃ ಎಲ್ಲಿನೂ ಕೂಡ ಯಾವ ದೇಶದಲ್ಲಿ, ಗುಜರಾತ್ನಾಗೂ ಸಹ ಆಗಿಲ್ಲ ಅಷ್ಟು. 20 ದೇಶಗಳು, 11 ದೇಶಗಳು ಪವಿಲಿಯನ್ ಹಾಕಿದ್ರು. ಯಾವ ರಾಜ್ಯದಲ್ಲೂ ಕೂಡ 60+ ಸ್ಪೀಕರ್ಸ್ ಇವತ್ತು ಸಹ ಇದು ಆಗಿಲ್ಲ. ಸೆಷನ್ಸು, ಸ್ಪೀಕರ್ಸ್, ವಾಟ್ ವೈಡ್ ರೇಂಜ್ ಆಫ್ ಸ್ಪೀಕರ್ಸ್. ನೆಕ್ಸ್ಟ್ ವರ್ಲ್ಡ್ ಎಕನಾಮಿಕ್ ಫೋರಮ್ ಬಹುಶಃ ಇಲ್ಲಾಗಿರಬೇಕು ನಮ್ಮದು. ಅದಕ್ಕೆ ದವಸ್ನಲ್ಲಿ ನಡೀತದೆ. ಹೀಗೆ ವಿಭಿನ್ನವಾಗಿ MSME ಇನ್ವಾಲ್ವ್ ಮಾಡಿದ್ವಿ. MSC ಕನೆಕ್ಟ್ ಅನ್ನು ಮಾಡಿದ್ದೀವಿ. 2,000 MSMEಸ್ಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ 4.2 ಟ್ರೈನ್ ಮಾಡಿ ಅವ್ರಿಗೆ ಅವಾರ್ಡ್ಸ್ ಕೊಟ್ವಿ. ಅಡಾಪ್ಟ್ ಮಾಡ್ಕೊಂಡು ಅವ್ರಿಗೂ ಅವಾರ್ಡ್ಸ್ ಕೊಟ್ವಿ. ನಮ್ಮ ರಾಜ್ಯದಲ್ಲಿ ಹೂಡಿಕೆ ಮಾಡಿದಂಥವ್ರಿಗೂ ಕೂಡ ವಿಕ್ರಮ್ ಕಿರ್ಲೋಸ್ಕರ್ ಅವ್ರಿಗೆ ನಾವು ಗೌರವ ಸಲ್ಲಿಸಿದಾಗ ಎಷ್ಟು ತಾವು ನೋಡಿದಿರಿ, ಅವರ ಭಾವನೆ ಏನಿತ್ತು, ಗೀತಾಂಜಲಿ ಕಿರ್ಲೋಸ್ಕರ್ ಅಂತೇಳಿ. ಎಲ್ಲ ಸೆಕ್ಟರ್ಸ್ನಲ್ಲಿ ಇದನ್ನು ಮಾಡಿದ್ದೀವಿ. ಒಟ್ಟಾರೆ ಈಗ ದೇಶ ಭಾಳ ಒಂದು ಚಾಲೆಂಜಿಂಗ್ ಇದರಲ್ಲಿ ಇವತ್ತಿನ ದಿವಸ ಇದೆ. ಅಂದರೆ ಇವತ್ತು EV ಬಂದುಬಿಟ್ಟಿದೆ. EV ಬಂದ ಮೇಲೆ ಇವತ್ತಿನ ದಿವಸ ನಾವು ಪೆಟ್ರೋಲು, ಡೀಸೆಲು, ನಿಮ್ಮ ಕೋಲ್ ಪವರ್ದು ಎಲ್ಲನೂ ಕೂಡ ಬರುವಂಥ ದಿವಸ ಅಪ್ರಸ್ತುತ ಆಗಿಬಿಡ್ತದೆ. ಅದೆಲ್ಲವೂ ಡಿಸ್ಕಾರ್ಡ್ ಆಗ್ತದೆ. ಕೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಸ್ಮಾರ್ಟ್ ಫೋನ್ ಹಿಡ್ಕೊಂಡು ಇವತ್ತು ಹೆವಿ ಮ್ಯಾನುಫ್ಯಾಕ್ಚರಿಂಗ್ಲಿ ಇವತ್ತು ದಿವಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಾಲ್ವಾಗುತ್ತದೆ. ಮೆಡಿಕಲ್ ಡಯಾಗ್ನೋಸ್ ಹಿಡ್ಕೊಂಡು ಮೆಡಿಕಲ್ ಇಕ್ವಿಪ್ಮೆಂಟ್ನಲ್ಲಿ ಪ್ರತಿಯೊಂದರಲ್ಲೂ ಕೂಡ. ಸೊ ಹೀಗಾಗಿ ಜಗತ್ತು ಬದಲಾವಣೆ, ಭಾಳ ತೀವ್ರತರವಾದಂಥ ಬದಲಾವಣೆಯನ್ನು ಎದುರಿಸ್ತದೆ. ಈ ಬೆಳವಣಿಗೆ ಸ್ವಾಭಾವಿಕ ಬೆಳವಣಿಗೆ ಅಲ್ಲ, ಹೊಸದಾಗಿರುವಂಥ ಬೆಳವಣಿಗೆ. ಅದು ರಿಮ್ಯಾಜಿನಿಂಗ್ ಗ್ರೋತ್. ಅದಕ್ಕೆ ನಾವು ಹೇಳ್ತಿಲ್ಲ ಪ್ರಗತಿಯ ಮರುಕಲ್ಪನೆ ಅಂಥೇಳಿ. ಸೊ ಆ ಚಾಲೆಂಜಿಂಗ್ ಟೈಮ್ಸ್ನಲ್ಲಿ ನಾವು ಯಾವುದು ರೋಡ್ ಮ್ಯಾಪ್ ಮಾಡ್ಕೋಬೇಕು, ಯಾವ ರೀತಿ ನಮ್ಮ ರಾಜ್ಯವನ್ನು ಪೊಸಿಷನ್ ಮಾಡಬೇಕು, ನಮ್ಮ ರೋಡ್ ಮ್ಯಾಪ್ ಏನಿರಬೇಕು ಅಂತ ದೃಷ್ಟಿಯಿಂದ ಇದನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇದು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಜಸ್ಟ್ ನೆಪ ಮಾತ್ರ. ಇನ್ನು ಮುಂದೆ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಇವಾಲ್ವ್ ಮಾಡ್ತೀವಿ. ಇದು ಇವಾಲ್ವ್ ಮಾಡಿ ಇವತ್ತು ದಿವಸ ನಮ್ಮ ಕರ್ನಾಟಕ ರಾಜ್ಯ ಜಗತ್ತಿಗೆ ದಾರಿ ತೋರಿಸುವಂಥದ್ದು, ಜಗತ್ತಿನ ಬದಲಾವಣೆಯಲ್ಲಿ ಪ್ರಮುಖ ಒಂದು ಪಾತ್ರವನ್ನು ವಹಿಸಲಿಕ್ಕೆ ನಮ್ಮ ರಾಜ್ಯ ಮುಂಚೂಣಿಯಲ್ಲಿರ್ತದೆ ಅನ್ನೋ ಮಾತನ್ನು ಇವತ್ತು ಹೇಳಕ್ಕೆ ಬಯಸ್ತೇನೆ. ನಿರೀಕ್ಷೆಗಿಂತ ಜಾಸ್ತಿ ಬರೀ ಹೂಡಿಕೆ ಆಗಿದೆ. ಎಷ್ಟು MOU ಆಗಿದೆ, ಎಷ್ಟು ಅನೌನ್ಸ್ ಆಗಿದೆ ಸರ್? ನಾನು ಹೇಳಿದ್ದೀನಲ್ಲ, 10,27,000 ಕೋಟಿಗಿಂತ ಜಾಸ್ತಿ ಆಗಿದೆ. ಇನ್ನೂ ಬರ್ತದೆ, ಇನ್ನೂ 1 ಲಕ್ಷ 2 ಲಕ್ಷ ಬರ್ತದೆ. ಕೆಲವೊಂದು ನಾನು ಅನೌನ್ಸ್ ಮಾಡಿಲ್ಲ. ಯಾಕಂದರೆ ಅವ್ರ ಕಾರಣ ಅಂತಂದ್ರೆ ಅವ್ರು ಮ್ಯಾರ್ಷನಲ್ಲಿ ಕೆಲವೊಬ್ಬರು ನಮಗೆ ಕಂಪ್ನೀಸ್ನಲ್ಲಿ ನಾವು ಅನುಮೋದನೆ ತಗೊಳ್ಬೇಕು ಅಂಥೇಳಿ. ಇನ್ನೂ ಈಗ ನನ್ನ ಮುಂದೆ ಒಂದು 45,000 ಕೋಟಿದು ಇನ್ನೂ ಕೂಡ ಅವ್ರು ಕೂಡ ಮಾತಾಗಿ ಇವತ್ತು ದಿವಸ ಒಂದು ಫೈನಲೈಸೇಷನ್ ಬಂದಿದೆ. ಇದೆಲ್ಲ ಇದು ಕಂಟಿನ್ಯೂಸ್ ಪ್ರೊಸೆಸ್ ಇರ್ತದೆ. ಮತ್ತು ಈ ಸಲ ಹೇಳಿದ್ದೀನಲ್ಲ, ನಾವೇನು 10 ಲಕ್ಷ ಕೋಟಿ ಅಂತ ಹೇಳಿದ್ರೆ ಅದರಲ್ಲಿ 70% ರಿಯಲೈಸೇಷನ್ ಆಗುತ್ತೆ. ಅಂದರೆ 7 ಲಕ್ಷ ಕೋಟಿ ಮಿನಿಮಮ್ ರಿಯಲೈಸ್ ಆಗಬೇಕು. ಆ ದಿಶೆಯಲ್ಲಿ ನಾವು ಕಾಗದ ಮೇಲೆ ಇರಬಾರ್ದು. ನಿಮ್ಗಿಂತ ಜಾಸ್ತಿ ನಾನು ಕಾನ್ಷಿಯಸ್ ಆಗಿದ್ದೀನಿ. 10 ಲಕ್ಷ ಬೇಡ, 8 ಲಕ್ಷ ಆದರೂ ಕೂಡ ನಮ್ಮ ಸಮಾಧಾನ ಇತ್ತು, 7 ಲಕ್ಷ ಆದರೂ ಸಮಾಧಾನ ಇತ್ತು. ಆದರೆ 7 ಲಕ್ಷ 8 ಲಕ್ಷ 10 ಲಕ್ಷ ಏನಿದೆಯಲ್ಲ, ಅದು ನಿಜವಾಗಿ ಕನ್ವರ್ಟ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಸಲ ಮಾಡಿದ್ದೀವಿ. ಭಾಳ ವಿಭಿನ್ನವಾಗಿ ಮಾಡಿದ್ದೀವಿ. ಇವತ್ತು ಜಾಗತಿಕ ಮಟ್ಟದಲ್ಲಿ ಲೀಡರ್ಸು ಬಹುಶಃ ಎಲ್ಲರೂ ಕೂಡ ಇವತ್ತು ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು ಇದನ್ನು ಬೇರೆಯವರು ನೋಡ್ತಾ ಇದ್ದಾರೆ. ಈಗ ಯಾವ ಕರ್ನಾಟಕ ಯಾವ ಥರ ಮಾಡಿದ್ದೀವಿ ಅಂಥೇಳಿ. ಆ್ಯಂಡ್ ನಾವು ವಿಲ್ ಬಿಕಮ್ ಗ್ಲೋಬಲ್ ಲೀಡರ್ಸ್. ಆ ಪಾತ್ ಏನಿದೆ, ಮಾರ್ಗ ಏನಿದೆ, ನಮ್ಮ ರೋಡ್ ಮ್ಯಾಪ್ ಏನಿದೆ ಭಾಳ ಸ್ಪಷ್ಟವಾಗಿದೆ. ಆದರೆ ಇಲ್ಲಿಗೆ ಇದನ್ನು ನಿಲ್ಲಲ್ಲ, ಇಲ್ಲಿಗೆ ನಾವು ಇದನ್ನು ನಿಲ್ಲಿಸಲ್ಲ. ಇದು ಪ್ರಾರಂಭ. ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಕರ್ನಾಟಕ ರಾಜ್ಯ ಯಾವಾಗ ಒಂದು ದೊಡ್ಡ ಪ್ರಪಂಚದಲ್ಲೇ ಒಂದು ದೊಡ್ಡ ಶಕ್ತಿ ಆಗಬೇಕು. $1 ಎಕಾನಮಿಯನ್ನು ನಾವು ತಲುಪಬೇಕು. ಥ್ಯಾಂಕ್ ಯು. ಅನೇಕ ರೌಂಡ್ ಟೇಬಲ್ಗಳು ನಡೆದ್ವು, ಅನೇಕ ವಿಚಾರ ಸಂಕಿರಣಗಳು ನಡೆದ್ವು. ಮೆಮೊರಬಲ್ ಆಗಿ ಉಳ್ಕೊಳ್ಳೋಂಥ ಇನ್ಸಿಡೆಂಟ್, ಮೆಮೊರಬಲ್ ಆಗಿ ಉಳ್ಕೊಳ್ಳೋಂಥ ಒಂದು ಸಂಭಾಷಣೆ ಯಾವ್ದು ನಡೀತು ಸರ್? ಅನೇಕ ಗಣ್ಯರು ಬಂದಿದ್ರು. ನೋಡಿ, ನನಗೆ ಇವ್ರು ಹೇಳಿದ್ರು, ಓಲ್ವೋದವ್ರು ಹೇಳಿದ್ರು, ಏನೋ ಇವತ್ತೊಂದು ದಿವಸ ಮೊಬಿಲಿಟಿ ಬಗ್ಗೆ ಏನು ಮಾಡೋದು, ಸ್ಟಿಲ್ ಜಾಗ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಯೂಶಲಿ ಸೆಮಿನಾರ್ಸ್ನಲ್ಲಿ ಹೆಂಗಾಗ್ತಿರೋ ಗೊತ್ತಿಲ್ಲ, ಜನ ಇರೋದಿಲ್ಲ ಒಳಗಡೆ. ಶಿಕ್ಷಿತರು ಇವತ್ತು ಮಾತಾಡೋದಕ್ಕೆ ಯಾರು ಜನ ಇವತ್ತು ದಿವಸ ಎಲ್ಲಿತ್ತು? ಕಂಟ್ರಿ ಪವಿಲಿಯನ್ಸ್, ಕ್ವಿನ್ ಸಿಟಿ ಒಂದ್ಸಲ ಒಂದು ದಿವಸ ಹೆಲ್ತ್ ಆಯಿತು, ಒಂದು ದಿವಸ ಇದೊಂದಾಯಿತು, ಟೂರಿಸಮ್ ಆಯಿತು.
ನೀವೇ ಹೇಳಿ ಯಾವ್ದು ಉತ್ತರ ಸರ್, ನನಗಿಂತ ಜಾಸ್ತಿ ನೀವು ಹೇಳಬೇಕು. ನನ್ನ ಬೆನ್ನು ನನಗೆ ಕಾಣೋದಿಲ್ಲ, ನಿಮ್ಗೆ ಕಾಣ್ತದೆ ನನ್ನ ಬೆನ್ನು. ನೀವು ಹೇಳ್ಬೇಕು ಅದನ್ನ. ಭವಿಷ್ಯದ ನಾಯಕತ್ವಕ್ಕೆ ಮುನ್ನುಡಿ ಬರೀತು ಸರ್. ಡೆಫಿನೆಟ್ಲಿ ಬರೀತೀವಿ. ಥ್ಯಾಂಕ್ ಯು. ಸೊ ಇದಿಷ್ಟು ಸಚಿವ ಎಂ ಬಿ ಪಾಟೀಲ್ ರವರ ನೇರ ನುಡಿಗಳು. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.